ಗ್ಯಾಸ್ ಲೀಕೇಜ್ ಆಗಿ ಬೆಂಕಿ ಹೊತ್ಕೊಂಡಂತ ಪರಿಣಾಮವಾಗಿ ಇಬ್ಬರು ಮೃತಪಟ್ಟಿದ್ದು 3 ಜನ ಗಂಭೀರ ಗಾಯಗೊಂಡಿರುವಂತಹ ಪ್ರಕರಣ ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ನಡೆದಿರುವಂತದ್ದು. ಸದ್ಯ ನಾನು ಘಟನಾ ಸ್ಥಳದಲ್ಲಿ ಇದು ಈ ಮನೆಯಲ್ಲಿ ನಾಗರಾಜ್ ಅನ್ನೋರು ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಜೊತೆ ವಾಸವಾಗಿರ್ತಾರೆ. ಕಳೆದ 2 ದಿನಗಳ ಹಿಂದೆ ನಾಗರಾಜ್ ಅವರು ಎಂದಿನಂತೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮನೆಯ ದೇವರಿಗೆ ದೀಪವನ್ನು ಹಚ್ಚಲಿಕ್ಕೆ ಮುಂದಾಗಿರ್ತಾರೆ. ಇದೇ ವೇಳೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿರುತ್ತೆ ಅಂತೇಳಿ ನಾಗರಾಜ್ ಅವರ ಪತ್ನಿ ಲಕ್ಷ್ಮೀದೇವಿ ಅವರು ತಿಳಿಸುವಂಥದ್ದು. ಆಗ ಮನೆಯಲ್ಲಿದ್ದಂಥ ಒಂದು ಭರ್ತಿ ಸಿಲಿಂಡರ್ನ ಫಿಲ್ ಮಾಡಲಿಕ್ಕೆ ಮೃತ ನಾಗರಾಜ್ ಅವರ ಮಗ ಅಭಿಷೇಕ್ ಮುಂದಾಗುವಂಥದ್ದು. ಈ ವೇಳೆ ಗ್ಯಾಸ್ ಸಿಲಿಂಡರ್ನ ಪಿನ್ ಲೀಕೇಜ್ ಆಗಿ ಮನೆಗೆ ಬೆಂಕಿಯನ್ನು ಹೊತ್ಕೊಂಡಿದೆ. ಪರಿಣಾಮ ನಾಗರಾಜ್ ಅವರ ಪತ್ನಿ ಲಕ್ಷ್ಮೀದೇವಿ, ಮಕ್ಕಳಾದಂಥ ಬಸವನಗೌಡ ಹಾಗೂ ಅಭಿಷೇಕ್ ಏನಿದ್ದಾರೆ ಇವ್ರಿಗೆ ಬೆಂಕಿ ಹೊತ್ಕೊಳ್ಳುವಂಥದ್ದು. ಪರಿಣಾಮವಾಗಿ ನಾಗರಾಜ್ ಅವರು ಯಾವಾಗ ಮನೆಯಲ್ಲಿದ್ದಂಥವ್ರನ್ನ ಕಾಪಾಡಲಿಕ್ಕೆ ಮನೆ ಪತ್ನಿ ಹಾಗೂ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸುವಂತ ಪ್ರಯತ್ನ ಮಾಡ್ತಾರೆ, ಜೊತೆಗೆ ಪತ್ನಿ ಮಕ್ಕಳನ್ನ ಕಾಪಾಡಲಿಕ್ಕೆ ಮುಂದಾಗ್ತಾರೆ. ಈ ವೇಳೆ ಇದೇ ನಾಗರಾಜ್ ಅವರ ಮನೆಯ ಎದುರುಗಡೆ ನಿವಾಸಿ ಆಗಿರುವಂತಹ ಶ್ರೀನಿವಾಸ್ ಏನಿದ್ದಾರೆ ಇವರನ್ನ ಕಾಪಾಡಲಿಕ್ಕೆ ಪಾಪ ಶ್ರೀನಿವಾಸ್ ಅವರು ಬರುವಂಥದ್ದು. ಯಾವಾಗ ಬೆಂಕಿ ಹೊತ್ಕೊಂಡಂತ ನಾಗರಾಜ್ ಹಾಗೂ ಅವರ ಕುಟುಂಬಸ್ಥರನ್ನ ಕಾಪಾಡಲಿಕ್ಕೆ ಬಂದಂತ ಶ್ರೀನಿವಾಸ್ ಅವ್ರಿಗೂ ಕೂಡ ಗಂಭೀರ ಗಾಯಗಳಾಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪರಿಣಾಮವಾಗಿ ಅಂದ್ರೆ ಯಾವಾಗ ಬೆಂಕಿ ಹೊತ್ಕೊಂಡಿದ್ದಂಥವ್ರನ್ನ ಕಾಪಾಡಲಿಕ್ಕೆ ಬಂದಂತ ಸದ್ಯ ಶ್ರೀನಿವಾಸ್ ಅವರು ಕೂಡ ಘಟನೆಯಲ್ಲಿ ಮೃತರಾಗಿರುವಂಥದ್ದು. ಸದ್ಯ ಘಟನೆಯಲ್ಲಿ ನಾಗರಾಜ್ ಹಾಗೂ ಶ್ರೀನಿವಾಸ್ ಇಬ್ಬರು ಮೃತಪಟ್ಟಿದ್ದು. ಲಕ್ಷ್ಮೀದೇವಿ ಹಾಗೂ ಅವರ ಮಕ್ಕಳಾದಂಥ ಬಸವನಗೌಡ ಹಾಗೂ ಅಭಿಷೇಕ್ನ ಸ್ಥಿತಿ ಗಂಭೀರವಾಗಿದ್ದು ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪ್ರಕರಣ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.